ವಿದ್ಯಾರ್ಥಿಗಳೇ, ನೀವು ಎಕ್ಸಾಮ್ ಬರೀತಾ ಇದ್ದೀರಾ ಅಂದರೆ ಪ್ರಶ್ನೆ ಪತ್ರಿಕೆಯ ಮಾದರಿ ಹೇಗಿರುತ್ತೆ, ಕ್ವಶನ್ ಪೇಪರ್ ಮಾಡೆಲ್ ಹೇಗಿರುತ್ತೆ ಅನ್ನೋದನ್ನು ಮೊದಲು ನೀವು ತಿಳ್ಕೊಬೇಕು. ಅಂದರೆ ಕ್ವಶನ್ ಪೇಪರ್ ಪ್ಯಾಟ್ರನ್, ಎಷ್ಟು ಕ್ವಶನ್ನು, ಎಷ್ಟು ಮಾರ್ಕ್ಸ್ ಅನ್ನೋದನ್ನು ನೀವು ಕ್ಲಿಯರಾಗಿ ಮೊದಲು ತಿಳ್ಕೊಬೇಕು. ನಿಮ್ಮ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಹಾಗೆ ಹಾರ್ಡ್ ವರ್ಕ್ ಮಾಡಿ, ಚೆನ್ನಾಗಿ ಓದಿ, ಈ ಸಮಯವನ್ನು ಉಪಯೋಗ ಮಾಡ್ಕೊಳ್ಳಿ. ಈ ಸಮಯ ಹೋಯಿತು ಅಂದರೆ ಮತ್ತೆ ಬರಲ್ಲ, ಆಮೇಲೆ ಪಶ್ಚಾತ್ತಾಪ ಪಟ್ಟರೂ ಕೂಡ ವಾಪಸ್ ಬರೋದಿಲ್ಲ. ಅದಕ್ಕೋಸ್ಕರ ಈ ಸಮಯದ ಸದುಪಯೋಗ ಪಡಿಸ್ಕೊಳ್ಳಿ. ಈ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಎಕ್ಸಾಮ್ಗೆ ಸಂಬಂಧಪಟ್ಟಿರುವಂಥ ಹೊಸ ಹೊಸ ವೀಡಿಯೋಸ್ಗಳು ಹಾಗೆ ಬರ್ತಾನೆ ಇರುತ್ತೆ. ಅದು ನಿಮ್ಮ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ಚಾನಲನ್ನು, ಈ ವಿಡಿಯೋಸನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ಉಪಯೋಗವನ್ನು ಪಡೆದುಕೊಳ್ಳಿ. ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅನ್ನೋದು, ಅಂದರೆ ಎಷ್ಟೆಷ್ಟು ಮಾರ್ಕ್ಸಿನ ಎಷ್ಟೆಷ್ಟು ಕ್ವಶನ್ಸ್ ಇರುತ್ತೆ ಅನ್ನೋದನ್ನು ನೋಡೋಣ. ಪ್ರಶ್ನೆ ಪತ್ರಿಕೆಯ ಮಾದರಿ 2024-25. ಮೇನ್ ಕ್ವಶನ್ ನಂಬರ್ 1. ಇದರಲ್ಲಿ 4 ಆಯ್ಕೆ ಕೊಟ್ಟಿರ್ತಾನೆ, ಅದರಲ್ಲಿ ಸರಿಯಾದದನ್ನು ಆರಿಸಿ ಬರಿಬೇಕು. ಇದು 4 ಕ್ವಶನ್ನು, 1 ಮಾರ್ಕ್ಸ್ ಇರುತ್ತೆ. 4. ನೆಕ್ಸ್ಟು ಮೇನ್ ಕ್ವಶನ್ ನಂಬರ್ 2 ಅಲ್ಲಿ 1 ವಾಕ್ಯದಲ್ಲಿ ಉತ್ತರಿಸಿ, 12 ಕ್ವಶನ್ ಇರುತ್ತೆ, 1 ಮಾರ್ಕ್ಸ್. ಹಾಗೆ ಮೇನ್ ಕ್ವಶನ್ ನಂಬರ್ 3ಯಲ್ಲಿ 3-4 ವಾಕ್ಯಗಳಲ್ಲಿ ಉತ್ತರಿಸಿ, ಒಟ್ಟು 8 ಕ್ವಶನ್ಸ್ ಇರುತ್ತೆ. ಪ್ರತಿಯೊಂದು ಕ್ವಶನ್ಗೂ ಕೂಡ 2 ಮಾರ್ಕ್ಸ್ ಇರುತ್ತೆ, ಒಟ್ಟು 16 ಆಯಿತು. ನೆಕ್ಸ್ಟ್ ಮೇನ್ ಕೃತಿಕಾರರ ಪರಿಚಯ, ಇದನ್ನು ಒಂದೇ ಕೊಟ್ಟಿರ್ತಾನೆ, ಇದಕ್ಕೆ 3 ಮಾರ್ಕ್ಸ್. ನೆಕ್ಸ್ಟು ಮೇನ್ ಕ್ವಶನ್ ನಂಬರ್ 5, ಪದ್ಯದ ಸಾರಾಂಶವನ್ನು ಬರಿಬೇಕು. ಇದು ಒಂದು ಪದ್ಯ ಇರುತ್ತೆ, ಅದಕ್ಕೆ ಸಾರಾಂಶ ಬರಿಬೇಕು, 3 ಮಾರ್ಕ್ಸ್ ಇದಕ್ಕೂ ಕೂಡ. ನೆಕ್ಸ್ಟು ಅಲಂಕಾರವನ್ನು ವಿಸ್ತರಿಸಿ ಬರೆಯೋದು, ಸಮನ್ವಯಗೊಳಿಸೋದು, ಇದು ಒಂದಿರುತ್ತೆ, ಇದಕ್ಕೆ 3 ಮಾರ್ಕ್ಸ್. ನೆಕ್ಸ್ಟು ಗಾದೆ ಮಾತನ್ನು ವಿಸ್ತರಿಸಿ ಬರೆಯೋದು, ಇದಕ್ಕೆ ಆಪ್ಷನ್ಸ್ ಇರುತ್ತೆ. ಇಲ್ಲಿ ಯಾವುದಾದ್ರೂ ಒಂದನ್ನು ಇಲ್ಲಿ ಚಾಯ್ಸ್ ಮಾಡಿ ಬರಿಬೇಕಾಗುತ್ತೆ, ಇದಕ್ಕೆ 3 ಮಾರ್ಕ್ಸ್. ನೆಕ್ಸ್ಟು ಸಂದರ್ಭದೊಡನೆ ವಿವರಿಸಿ, ಇದು 5 ಕ್ವಶನ್ಸ್ ಇರುತ್ತೆ, ಒಂದೊಂದಕ್ಕೆ ಎಷ್ಟು 3 ಮಾರ್ಕ್ಸು. ನೆಕ್ಸ್ಟ್ ಒನ್ ಪದ್ಯವನ್ನು ಪೂರ್ಣಗೊಳಿಸಿ, ಇದಕ್ಕೆ ಚಾಯ್ಸಸ್ ಇರುತ್ತೆ, ಆಪ್ಷನ್ ಇರುತ್ತೆ. ಇದಕ್ಕೆ ಎಷ್ಟು ಮಾರ್ಕ್ಸು, 1 ಬರಿಬೇಕು, 4 ಮಾರ್ಕ್ಸು. ನೆಕ್ಸ್ಟು 8-10 ವಾಕ್ಯಗಳಲ್ಲಿ ಉತ್ತರಿಸಿ, ಇದಕ್ಕೆ 1 ಕ್ವಶನ್ಗೆ ಎಷ್ಟು 4 ಮಾರ್ಕ್ಸ್, ಅಂದರೆ ಇದು 1 ಬರಿಬೇಕು. ನೆಕ್ಸ್ಟು ಗದ್ಯ ಭಾಗವನ್ನು ಓದ್ಕೊಂಡು ಅಲ್ಲಿ ಉತ್ತರ ಬರೆಯೋದು. 1 ಕ್ವಶನ್ ಕೊಟ್ಟು ಇದಕ್ಕೆ 4 ಮಾರ್ಕ್ಸ್ ಇರುತ್ತೆ. 1 ಕ್ವಶನ್ ಕೊಟ್ಟು 4 ಮಾರ್ಕ್ಸಿಂದ 1 ಕ್ವಶನ್ ಕೊಡ್ಬೋದು, ಇಲ್ಲಾಂದರೆ 2 ಮಾರ್ಕ್ಸಿಂದು 2 ಕ್ವಶನ್ ಆದರೂ ಕೂಡ ಕೊಡ್ಬೋದು, ಅದಕ್ಕೆ ಆಪ್ಷನ್ಸ್ ಕೊಟ್ಟಿರ್ತಾರೆ ಅಲ್ಲಿ. ನೆಕ್ಸ್ಟು ಪ್ರಬಂಧ, ಈ ಪ್ರಬಂಧಕ್ಕೆ 4 ಮಾರ್ಕ್ಸು, ಇದಕ್ಕೂ ಕೂಡ ಚಾಯ್ಸಸ್ ಇರುತ್ತೆ. ಹಾಗೆಯೇ ನೆಕ್ಸ್ಟ್ ಲಾಸ್ಟ್ ಮೇನ್ ಪತ್ರ ಲೇಖನ ಇರುತ್ತೆ, ಇದಕ್ಕೂ ಕೂಡ ಚಾಯ್ಸ್ ಇರುತ್ತೆ. ಇದಕ್ಕೆ ಎಷ್ಟು 5 ಮಾರ್ಕ್ಸ್, ಅಂದರೆ ಪತ್ರ ಲೇಖನಕ್ಕೆ ಅಷ್ಟೇ ಹೈಯೆಸ್ಟ್ 5 ಮಾರ್ಕ್ಸ್, ಒಟ್ಟು 80 ಮಾರ್ಕ್ಸ್. ಬರ್ಕೊಂಡು ಬಿಡಿ ಎಷ್ಟು ಮಾರ್ಕ್ಸಿನ ಎಷ್ಟು ಕ್ವಶನ್ಸ್ ಇರುತ್ತೆ ಅನ್ನೋದು, ನಿಮಗೆ ಅದನ್ನು ಫಾಲೋ ಮಾಡಿಕೊಂಡು ಓದ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇದನ್ನೇ ಕ್ವಶನ್ ಪೇಪರಲ್ಲಿ ನೋಡೋಣ. 2024-25 SSLC ಮಾದರಿ ಪ್ರಶ್ನೆ ಪತ್ರಿಕೆ 1 ಮಾಡೆಲ್ ಕ್ವಶನ್ ಪೇಪರನ್ನು ಬಿಟ್ಟಿದ್ದಾರೆ. ವಿಷಯ ದ್ವಿತೀಯ ಭಾಷೆ ಕನ್ನಡ. ನೋಡಿ, ಒಟ್ಟು ಈ ಪ್ರಶ್ನೆ ಪತ್ರಿಕೆಯು ಒಟ್ಟು 38 ಪ್ರಶ್ನೆಗಳನ್ನು ಹೊಂದಿದೆ. ಕ್ವಶನ್ ನಂಬರ್ಸ್ ಎಷ್ಟಿರುತ್ತೆ, 38 ಇರುತ್ತೆ. ಒಟ್ಟು 38 ಪ್ರಶ್ನೆಗಳಿರುತ್ತೆ. ಆ ಕ್ವಶನ್ ಏನು ಕೊಟ್ಟಿದ್ದಾನೆ ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಬರೀಬೇಕು. ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನು ಪಾಲಿಸಿ, ಅಂದರೆ ಸರಿಯಾಗಿ ಮೇನ್ ಕ್ವಶನನ್ನು ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಿರಿ. ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳು ಪ್ರಶ್ನೆಗಳಿಗಿರುವ ಪೂರ್ಣ ಅಂಕಗಳನ್ನು ಸೂಚಿಸುತ್ತವೆ, ಅಂದರೆ ರೈಟ್ ಸೈಡು ನಿಮಗೆ ಮಾರ್ಕ್ಸನ್ನು ಕೊಟ್ಟಿರ್ತಾರೆ. ನೆಕ್ಸ್ಟು ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು 15 ನಿಮಿಷಗಳ ಕಾಲಾವಕಾಶವು ಸೇರಿದಂತೆ ನಿಮಗೆ ಫಸ್ಟ್ ಕ್ವಶನ್ ಪೇಪರ್ ಕೊಡಲಾಗುತ್ತೆ. ಕ್ವಶನ್ ಪೇಪರನ್ನು ಓದ್ಕೊಳ್ಳೋಕ್ಕೆ 15 ನಿಮಿಷ ಇರುತ್ತೆ. ನಂತರದಲ್ಲಿ ಉತ್ತರಿಸೋದಕ್ಕೆ ನಿಗದಿಪಡಿಸಲಾಗಿರ್ತಕ್ಕಂಥ ಸಮಯವನ್ನು ಪ್ರಶ್ನೆ ಪತ್ರಿಕೆಯ ಮೇಲ್ಭಾಗದಲ್ಲಿ ಕೊಡಲಾಗಿರುತ್ತೆ. ನೋಡೋಣ, ಇಲ್ಲಿ ಕೊಟ್ಟಿದ್ದ ನೋಡಿ, ಟೈಮು 3 ಅವರ್ಸು, ಸಮಯ ಎಷ್ಟು 3 ಗಂಟೆ, ಮಾರ್ಕ್ಸ್ 80 ಮಾರ್ಕ್ಸು. ಹೌದಾ? ಕ್ವಶನ್ ಪೇಪರ್ ಓದ್ಕೊಳ್ಳೋಕ್ಕೆ 15 ನಿಮಿಷ ಸೇರಿ 3 ಗಂಟೆ. ನೋಡಿ, ಮೇನ್ ಕ್ವಶನ್ ನಂಬರ್ 1,
ಇಲ್ಲಿದೆ ನೋಡಿ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಇಲ್ಲಿ ಇದು 4 ಕ್ವಶನ್ ಇರುತ್ತೆ, 1 ಮಾರ್ಕ್ಸ್. ನೆಕ್ಸ್ಟು ಮೇನ್ ಕ್ವಶನ್ ನಂಬರ್ 2, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಸೆಕೆಂಡ್ ಮೇನ್ ಯಾವುದು, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇದು 12 ಕ್ವಶನ್ಸ್ ಇರುತ್ತೆ, ಇದಕ್ಕೆ 1 ಮಾರ್ಕ್ಸ್. ನೆಕ್ಸ್ಟು ಮೇನ್ ಕ್ವಶನ್ ನಂಬರ್ 3, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಇದು 8 ಕ್ವಶನ್ ಇರುತ್ತೆ, 2 ಮಾರ್ಕ್ಸ್. ನೆಕ್ಸ್ಟು ಮೇನ್ ಕ್ವಶನ್ ನಂಬರ್ 4 ನೋಡಿ. ಇಲ್ಲಿ ಕೆಳಗಿನ ಕವಿ ಅಥವಾ ಸಾಹಿತಿಯ ಏನು ಕೇಳಿದ್ದಾರೆ ಅದನ್ನಷ್ಟೇ ಬರಿಬೇಕು. ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ವಾಕ್ಯ ರೂಪದಲ್ಲಿ ಬರಿಬೇಕು. ಅವರ ಜನ್ಮಸ್ಥಳ, ಕಾಲ, ಕೃತಿ, ಬಿರುದು, ಪ್ರಶಸ್ತಿಗಳನ್ನಷ್ಟೇ ಬರಿಬೇಕು. ನೋಡಿ, ಇಲ್ಲಿ ಆಪ್ಷನ್ಸ್ ಇರೋದಿಲ್ಲ, ಒಂದೇ ಇದೆ. ಹಾಗೆ ಕೆಳಗಿನ ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ. ನೆಕ್ಸ್ಟು ಪದ್ಯದ ಸಾರಾಂಶ ಇದನ್ನು ಬರಿಬೇಕು. ಎಷ್ಟು, ಇದಕ್ಕೂ ಕೂಡ ಚಾಯ್ಸಸ್ ಏನು ಇರಲ್ಲ. ಒಂದು, ಇದಕ್ಕೆ 3 ಮಾರ್ಕ್ಸ್. ಇದು ಮೇಲಿಂದಕ್ಕೆ ಮಾರ್ಕ್ಸ್ ಹೇಳಿದ್ದೀನ, ಇಲ್ಲಲ್ಲ. ಕೃತಿಕಾರರ ಪರಿಚಯಕ್ಕೆ ಇದಕ್ಕೆ 3 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಮೇನು ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ. ಇದಕ್ಕೆ ಎಷ್ಟು, ಇದು ಒಂದಿರುತ್ತಲ್ಲ, ಇದಕ್ಕೆ 3 ಮಾರ್ಕ್ಸು. ನೆಕ್ಸ್ಟ್ ಮೇನು ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಇದಕ್ಕೂ ಕೂಡ ಒಂದೇ ಒಂದು ಕ್ವಶನ್ ಇರುತ್ತೆ, ಇದಕ್ಕೂ ಚಾಯ್ಸಸ್ ಏನು ಇರಲ್ಲ. ಒಂದು ಕ್ವಶನ್ಗೆ ಎಷ್ಟು, 3 ಮಾರ್ಕ್ಸು. ನೆಕ್ಸ್ಟ್ ಮೇನ್ 7th ಮೇನ್, ಕೆಳಗೆ ಕೊಟ್ಟಿರುವ ಗಾದೆ ಮಾತುಗಳಲ್ಲಿ ಯಾವುದಾದರೂ ಒಂದನ್ನು ಆರಿಸಿಕೊಂಡು ವಿಸ್ತರಿಸಿ ಬರೆಯಿರಿ. ಇದು 1 ಬರಿಬೇಕು, 3 ಮಾರ್ಕ್ಸ್. ಅಂದರೆ ಇಲ್ಲಿ ಎಷ್ಟು ಕೊಟ್ಟಿದ್ದಾನೆ ನೋಡಿ, 2 ಕೊಟ್ಟಿದ್ದಾನೆ, 2ರಲ್ಲಿ 1 ಬರಿಬೇಕು. ಅಂದರೆ ಗಾದೆ ಮಾತುಗಳಿಗೆ ಚಾಯ್ಸಸ್ ಇದೆ. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 8, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ. ಇದಕ್ಕೆ ಚಾಯ್ಸಸ್ ಇರಲ್ಲ, 5 ಕ್ವಶನ್ ಇರುತ್ತೆ, ಇದಕ್ಕೆ ಒಂದೊಂದಕ್ಕೆ 3 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 9, ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. 1 ಬರಿಬೇಕು, 4 ಮಾರ್ಕ್ಸ್. ಇದಕ್ಕೆ ಚಾಯ್ಸ್ ಕೊಟ್ಟಿರ್ತಾನೆ, 2 ಕೊಟ್ಟಿರ್ತಾನೆ, 2ರಲ್ಲಿ 1 ಬರೀರಿ. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 10, ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಇಲ್ಲಿ ನೋಡಿ ಚಾಯ್ಸಸ್ ಇದೆ, 8-10 ವಾಕ್ಯಗಳಲ್ಲಿ ಚಾಯ್ಸಸ್ ಇದೆ. 2 ಕೊಟ್ಟಿರ್ತಾನೆ ಕ್ವಶನ್ನು, ಅದರಲ್ಲಿ 1 ಬರಿಬೇಕು. ಎಷ್ಟು, 4 ಮಾರ್ಕ್ಸ್ ಇದಕ್ಕೆ. ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 11, ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದ್ಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. 1 × 4, 1 ಅನ್ನೋದು ಕ್ವಶನ್, 1 ಕ್ವಶನ್ ಆದರೂ ಇರ್ಬೋದು 4 ಮಾರ್ಕ್ಸಿಂದು, ಅಥವಾ 2+2 ಕೊಟ್ಟಿದ್ದಾನೆ ನೋಡಿ ಬ್ರ್ಯಾಕೆಟಲ್ಲಿ. ಅಂದರೆ 2 ಕ್ವಶನ್ ಕೊಟ್ಟು ಒಂದೊಂದು ಕ್ವಶನ್ಗೆ 2 ಮಾರ್ಕ್ಸ್ ಆದರೂ ಕೂಡ ಇರಬಹುದು. ಎಸ್, ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ 2 ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ 2 ಕ್ವಶನ್ ಕೊಟ್ಟು ಒಂದೊಂದು ಕ್ವಶನ್ಗೆ 2 ಮಾರ್ಕ್ಸು. ನೆಕ್ಸ್ಟು ಕೆಳಗಿನ ಯಾವುದಾದರೂ ಒಂದು ವಿಷಯವನ್ನು ಕುರಿತು ಪ್ರಬಂಧ ಬರೆಯಿರಿ. 1 ಬರಿಬೇಕು, 4 ಮಾರ್ಕ್ಸ್ ಇದಕ್ಕೆ. ಇದನ್ನು 2 ಕೊಟ್ಟಿರ್ತಾನೆ, 2ರಲ್ಲಿ 1 ಬರಿಬೇಕು. ಲಾಸ್ಟ್ ಕ್ವಶನ್ ಮೇನ್ ಕ್ವಶನ್ ನಂಬರ್ 13, ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. ಇದು 1 ಬರಿಬೇಕು ಪತ್ರ, ಇದಕ್ಕೆ ಚಾಯ್ಸ್ ಇರುತ್ತೆ, 5 ಮಾರ್ಕ್ಸ್ ಇರುತ್ತೆ ನೋಡಿ, ಇದೇ ಹೈಯೆಸ್ಟ್ ಇರೋದು. ಸೊ ಲೆಟರ್ ರೈಟಿಂಗ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ನಿಮಗೆ 5 ಮಾರ್ಕ್ಸ್ ನಿಮ್ಮದೇ. 2 ಲೆಟ್ರ್ ಕೊಟ್ಟಿರ್ತಾನೆ, 2ರಲ್ಲಿ ನೀವೇನು ಮಾಡಬೇಕು, 1 ಆರಿಸಿ ಬರಿಬೇಕು.